ಬೆಂಗಳೂರು ನಗರದಲ್ಲಿರುವ ಮಂತ್ರಿ ಮಾಲ್ಗೆ ಆಗಾಗ್ಗೆ ತೆರಿಗೆ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿತಿದ್ರು. ಅದರಂತೆ ಮತ್ತೆ ಇದೀಗ ಮಂತ್ರಿ ಮಾಲ್ಗೆ ಜಿಬಿಎ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಹೌದು, ಬಾಕಿ ತೆರಿಗೆ ಆಸ್ತಿ ಪಾವತಿಸದ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಮತ್ತೆ ಇಂದು ಜಿಬಿಎ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಸುಮಾರು 30 ಕೋಟಿಗೂ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬಿಜಿಎ ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಮಾಲ್ನಲ್ಲಿರುವ ನೌಕರರು ಮತ್ತು ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ ಅಭಿಷೇಕ್ ಡೆವಲಪರ್ಸ್ ರವರ ಒಡೆತನದಾಗಿದೆ. ಮಾಲ್ ಮಾಲೀಕರು ಜಿಬಿಎಗೆ ಕಟ್ಟಬೇಕಾಗಿರುವ ತೆರಿಗೆಯನ್ನು ಸರಿಯಾಗಿ ಪಾವತಿ ಮಾಡಿಲ್ಲ. 30,81,45,600 ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಕಾರಣಕ್ಕಾಗಿ ಮಂತ್ರಿ ಮಾಲ್ಗೆ ಬೀಗ ಹಾಕಿ ಸೀಸ್ ಮಾಡಲಾಗಿದೆ. ತೆರಿಗೆ ಪಾವತಿ ಬಗ್ಗೆ ಜಿಬಿಎ ಹಲವಾರು ಬಾರಿ ನೋಟಿಸು ನೀಡಿದರೂ ಕೂಡ ಮಂತ್ರಿ ಮಾಲ್ ಆಡಳಿತ ವರ್ಗ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಿ ನೋಟಿಸ್ ಅಂಟಿಸಿದ್ದಾರೆ. ಇನ್ನು ಮಂತ್ರಿ ಮಾಲ್ ಆಸ್ತಿ ತೆರಿಗೆ ಹಾಗೂ ಕಂದಾಯ ಪಾವತಿಯ ಮರುಪರಿಶೀಲನೆ ಹಾಗೂ ಪರಿಷ್ಕರಣೆ ಸರ್ವೆ ಕುರಿತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತರಾದ ರಾಜೇಂದ್ರ ಚೋಳನ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಕೇವಲ ಮಂತ್ರಿ ಮಾಲ್ಗೆ ಮಾತ್ರವಲ್ಲದೆ ನಗರದಲ್ಲಿ ಇನ್ನೂ ಹಲವಾರು ಮಾಲ್ಗಳಿಗೆ ನಾವು ನೋಟಿಸ್ ನೀಡಿದ್ದೇವೆ ಎಂದು ಹೇಳಿದರು. 30 crores ಮೇಲೆ ಅರಿಯಸ್ ಇದೆ. ನೋಟಿಸ್ ಕೊಟ್ಟಿದ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ, ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ಅವ್ರು ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಇದು ಮಾರ್ನಿಂಗ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಮಂತ್ರಿ ಮಾಲ್, ನಮ್ಮಲ್ಲಿ ಇದರಲ್ಲಿ ಯಾರು ಡಿಫಾಲ್ಟರ್ಸ್ ಇದ್ದಾರೆ ಅದೆಲ್ಲ ಕೂಡ ಮೋರ್ ದನ್ 5 lakhs 10 lakhs ಎಲ್ಲ ಐಡೆಂಟಿಫೈ ಆಗಿದೆ. ನಮ್ಮದು ರೆವಿನ್ಯೂ ಆಫೀಸರ್ಸ್ ಅದಕ್ಕೆಲ್ಲ ಕೂಡ ಬೀಗ ಹಾಕೋದಕ್ಕೆ ಕೆಲಸ ತೊಗೊಂಡಿದ್ದಾರೆ. ಸರ್, ಅಂದರೆ ಸ್ಪೆಸಿಫಿಕಲಿ ಪ್ರತಿ ವರ್ಷ 1-2 ಸಲ ಮಂತ್ರಿ ಮಾಲ್ ಬೀಗ ಹಾಕ್ತಾರೆ, ಮುಟ್ಟಿಲ್ಲ ಅಂತ ಮುಂದೆಟ್ ಅಥಾರಿಟಿ ಮಾಡಿದ್ದಾರೆ. ಕೋರ್ಟಲ್ಲಿ ಏನು ಮಾಡಬೇಕು ಅದು ಕೂಡ ನಾವು ಕೂಡ ನಮ್ದು ಏನು ಗೈಡ್ಲೈನ್ಸ್ ಈಗ ಅದೊಡೆ ಇದು ಪ್ರಾಪರ್ಟಿ ಟ್ಯಾಕ್ಸ್ ರೂಲ್ಸ್ ಏನು ಅದ್ರ ಪ್ರಕಾರ ಟೇಕನ್ ಆಕ್ಷನ್. ಇದನ್ನೇ ಮತ್ತೆ ಫುಲ್ ಕಟ್ಟಿದ್ರೆ ಮಾತ್ರ ಅಂದರೆ ಪ್ರತಿ ಸಲ ಬಂದಾಗಲೂ ಏನು ಗೈಡ್ಲೈನ್ಸ್ ಏನಿರ್ತದೆ, ಬಿಕಾಸ್ ನಾವು ಕೂಡ ಏನು ಕೋರ್ಟ್ ಆರ್ಡರ್ಸ್ ಏನಿರ್ತದೆ ಕಾನೂನಿಗೆ ಎಲ್ಲರೂ ಕೂಡ ಇದು ಮಾಡಬೇಕಾಗ್ತದೆ. ನಮ್ಮದು ರೂಲ್ಸ್ ಪ್ರಕಾರ ನಮ್ಗೆ ಏನು ಪವರ್ ಇರ್ತದೆ ಅದ್ರ ಪ್ರಕಾರ ಆಕ್ಷನ್ ತಗೊಂಡಿದ್ದೀರಾ. ಇಲ್ಲ, ಈಗ ಏನಾಯಿತು, ನಮ್ಮದು ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಮೆಜಾರಿಟಿ ಕಮರ್ಷಿಯಲ್ ಏರಿಯಾಸ್ ಇರ್ತದೆ. ಕಮರ್ಷಿಯಲ್ ಏರಿಯಾಸಲ್ಲಿ ನಮ್ಮಲ್ಲಿ ಈಗ ಎಕ್ಸಿಸ್ಟಿಂಗ್ನಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಆಫ್ ಏನು ಮಾಡ್ತಾರೆ, ಸಮ್ಟೈಮ್ಸ್ ಅವರು ಟೆನೆಂಟ್ ಕೊಟ್ಟುಬಿಟ್ಟು ಸೆಲ್ಫ್ ಹೇಳ್ತಾರೆ. ಸೊ ಅದಕ್ಕೆ ನಾವು ಒಂದು ಫಸ್ಟು ಟಾಸ್ಕಲ್ಲಿ ಇಂದಿರಾನಗರ 100 feet ರೋಡ್ ತೊಗೊಂಡಿದ್ದಾರೆ. ಅದರಲ್ಲಿ ಟೋಟ್ಲಿ 182 ಬಿಲ್ಡಿಂಗ್ಸ್ ಏನು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ ಚೆಕ್ ಮಾಡಿದ್ದಾರೆ. ಈಗ ನಾವು ರೆಗ್ಯುಲರ್ ಆಗಿ ಸಿ ವಿ ರಾಮನ್ ನಗರ್ ರೆವಿನ್ಯೂ ಸ್ಟಾಫ್ ಯೂಸ್ ಮಾಡಿಲ್ಲ, ಬೇರೆ ಡಿವಿಷನ್ಲಿಂದ ರೆವಿನ್ಯೂ ಸ್ಟಾಫ್ ಟೀಮ್ ಮಾಡಿಬಿಟ್ಟು ಒಂದು 25 ಟೀಮ್ 182 ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ದಾರೆ. ಒಂದೊಂದು ಟೀಮ್ಗೆ 10 ಬಿಲ್ಡಿಂಗ್ ಚೆಕ್ ಮಾಡಿದ್ದಾರೆ. ಅದರಲ್ಲಿ 182 ಬಿಲ್ಡಿಂಗ್ಸಲ್ಲಿ ನಮಗೆ ಆಲ್ಮೋಸ್ಟ್ 9 crores ವರೆಗೆ ಟ್ಯಾಕ್ಸ್ ಡಿವಿಯೇಷನ್ಸ್ ಇದೆ. ಸೊ ಅದು ಕೂಡ ಐಡೆಂಟಿಫೈ ಆಗಿದೆ, ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಆದಮೇಲೆ ಅರಿಯಸ್ ಅವ್ರಿಗೆ ಎಷ್ಟು ಬರ್ತದೆ ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟೇಟು ಎಲ್ಲೆಲ್ಲಿ ನಮ್ದು ಇಂಪಾರ್ಟೆನ್ಸ್ ಇರ್ತದೆ ರೆವಿನ್ಯೂ ಜನರೇಷನ್ ಮಾಡೋಕ್ಕೆ ಅಲ್ಲಿ ಕೂಡ ನಮ್ಮ ಟೀಮ್ ಅವರು ಚೆಕ್ ಮಾಡಿದ್ದಾರೆ, ರಿವ್ಯಾಲಿಡೇಷನ್ ಮಾಡ್ತಾರೆ.